ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆಬ್ವಿಯಸ್ಲಿ ಇವತ್ತು ಸ್ಯಾಟರ್ಡೇ ವೀಕೆಂಡು. ಸೊ ಈ ವೀಕೆಂಡ್ ಏನು ಮಾಡ್ತಿದ್ದೀನಿ ಅಂದರೆ, ನಾನು ಮೂವಿಗೆ ಬಂದಿದ್ದೆ ಸ್ಯಾಟರ್ಡೇ. ಒಂದು ಮೂವಿಗೆ ಬಂದೆ. ಯಾರ ಜೊತೆ ಬಂದಿದ್ದೀನಿ ಅಂದರೆ ತಾರಕ್ಕ ಮತ್ತು ಆಂಟಿ. ನೀವು ಆಂಟಿನ ಲಾಸ್ಟ್ ಟೈಮು ಆಲಿಯಾರಲ್ಲಿ ನೋಡಿರ್ತೀರ ಗೈಸ್. ಅದಾದಮೇಲೆ ಇವತ್ತು ಆಂಟಿ ನಮ್ಮ ವ್ಲಾಗಿಗೆ ಬಂದಿದ್ದಾರೆ. ಎಷ್ಟೋ ತಿಂಗಳಾದಮೇಲೆ ಡಿಸೆಂಬರಲ್ಲಿ ಲಾಸ್ಟ್ ಹೋಗಿದ್ದು. ಸೊ ಮೂವಿ ಹೆಂಗಿತ್ತು ಅಂತ ಒಬ್ಬೊಬ್ಬನೇ ಕೇಳ್ಕೊಂಬರೋಣ. ಟ್ರೈಲರ್ ನೋಡಿದಾಗ ನನಗೆ ಆ್ಯಕ್ಟರ್ಸ್ ಏನು ಅಷ್ಟಕ್ಕಷ್ಟೇ ಅನ್ನಿಸ್ತಿತ್ತು. ಬಟ್ ಮೂವಿ ಬಂದು ಒಂದು 1 hour ಆಗಿ ಸೆಕೆಂಡ್ ಹಾಫ್ ನೋಡುವಾಗ ಐ ಫೆಲ್ಟ್ ರಿಯಲಿ ದ ಕನೆಕ್ಷನ್ ಬಿಟ್ವೀನ್ ಕೃಷ್ಣ, ರುಕ್ಮಿಣಿ, ಸತ್ಯಭಾಮ ಆ್ಯಂಡ್ ಎವ್ರಿ ಒನ್. ತುಂಬ ಚೆನ್ನಾಗಿ ಎಸ್ಥೆಟಿಕ್ಕಾಗಿ ತೆಗೆದಿದ್ದಾರೆ. ತುಂಬ ಚೆನ್ನಾಗಿದೆ ಮೇಕಿಂಗ್. ಇಟ್ಸ್ ವೆರಿ ಗುಡ್. ಸೊ ಬೈ ದ ವೇ ಮೂವಿ ನೇಮ್ ಇಸ್ ಕೃಷ್ಣ ಅವತಾರಂ 1. ನಾಟ್ ನಂಗೆ ಬಂದಿಲ್ಲ ಬಾಯಿಗೆ ಹೊತ್ತು. ಆಂಟಿ ಹೆಂಗಿತ್ತು ಆಂಟಿ ಮೂವಿ? ತುಂಬ ಚೆನ್ನಾಗಿದೆ. ಮಹಾಭಾರತ ಕೃಷ್ಣ ಸ್ಟೋರಿ ತುಂಬ ಚೆನ್ನಾಗಿದೆ. ಸ್ಪ್ರೈಟ್ ಹೆಂಗಿದೆ ಆಂಟಿ? ನೀರಂಗಿದೆ. ದಟ್ ಈಸ್ ಆಂಟಿ ಫಾರ್ ಯು ಆಲ್. ನೋಡಿ, ಬರೀ ನೀರೇ ಇದೆ ಆ್ಯಕ್ಚುಲಿ. ಬರೀ ಫುಲ್ ಐಸ್ ಕ್ಯೂಬ್ಸ್ ತುಂಬ ಕೊಟ್ಬಿಟ್ಟಿದ್ದಾರೆ. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ವಾಟರ್. ಸೊ ನಾನು ಅದಕ್ಕೆ ಕೂಕ್ ಇಸ್ಕೊಂಡೆ. ಈಗ ಕೂಕ್ ಕುಡಿತಾ ಇದ್ದೀನಿ. ಬರ್ಗರು ಕಷ್ಟಪಟ್ಟು ಮುಗಿಸ್ತಾ ಇದ್ದೀವಿ. ಇನ್ನೊಬ್ರು ಇದ್ದಾರೆ. ಹೌದಾ? ಲಕ್ಷ್ಮಿ ಜೊತೆ ನಾವಿವಾಗ ಬಂದಿರೋದು, ನಾನು ತಾರಕ ಅವ್ರ ಅಕ್ಕ, ತಾರಕ ಅವ್ರ ಮಮ್ಮಿ. ನಾವಿಲ್ಲಿ ಬಂದಿರೋದು ಒರೈನ್ ಮಾಲ್ಗೆ ಗೈಸ್. ಬಾನಸವಾಡಿ ಒರೈನ್ ಮಾಲ್. ಇವಾಗ ಮೂವಿ ಎಲ್ಲ ಆಯ್ತಲ್ಲ, ಸ್ವಲ್ಪ ಚಿಕ್ಕಪೇಟೆಗೆ ಹೋಗಿ ಬರೋಣ ಅಂತ ಅನ್ಕೊತಾ ಇದ್ದೀವಿ ಗೈಸ್. ಅವಾಗೆ ಬರೋವಾಗ ಚೆನ್ನಾಗಿ ರೆಡಿ ಆಗಿದೆ. ಒಬ್ರು ಹೇಳಿದ್ರು, ಅಕ್ಕ ನಮ್ಮ ಆಫೀಸಲ್ಲಿ ನಾನು ಸ್ಟಾರ್ಟ್ ಮಾಡೋವಾಗ ಚೆನ್ನಾಗಿರ್ತೀನಂತೆ, ಇದೆಲ್ಲ ಇರುತ್ತಂತೆ. ಹೆಣ್ಮಾಡೋಷ್ಟರಲ್ಲಿ ಏನೂ ಇರೋದೆ ಗೈಸ್. ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಇವಾಗ, ಬಟ್ ನಾವು ತಿನ್ನೋ ಅಷ್ಟರಲ್ಲಿ ಎಲ್ಲ ಹೋಗ್ಬಿಟ್ಟಿದೆ. ತಂದಿಲ್ಲ ಆಂಟಿ ಏನು. ಸರಿ ಗೈಸ್, ನೆಕ್ಸ್ಟ್ ಏನು ಮಾಡ್ತೀವಿ ನೋಡ್ತಾ ಇರಿ ಅಷ್ಟೇ. ಕೀಪ್ ವಾಚಿಂಗ್. ಮತ್ತೆ ಗೈಸ್ ಹೆಂಗಿದ್ದೀರಾ? ಏನು ಸಮಾಚಾರ? ನೀವು ಈ ವೀಕೆಂಡ್ ಏನು ಮಾಡ್ತಿದ್ದೀರಾ? ಕಮೆಂಟ್ ಬಾಕ್ಸಲ್ಲಿ ಅದನ್ನು ಹೇಳ್ಬಿಡಿ. ನಾನು ಹೇಳಲ್ಲ. ಅದು ನಾನು ಕೇಳಿದೆ ತಾನೇ ನಿನ್ನ. ನನಗೆ ಮ್ಯಾಂಗೋ ಚೀಸ್ ಬಂದಿದ್ದೆ ತಾನೇ ನಿಮ್ಮ ಮನೆಗೆ. ಎಲ್ಲಿ ಕೊಟ್ಟೆ? ನಾವೇ ತಿಂದಿಲ್ಲ ಗೈಸ್. ಮ್ಯಾಂಗೋ ಚೀಸ್ ಕೇಕ್ ಮಾಡಿದ್ವಾ? ನಮ್ಮ ಕಸಿನ್ಸ್ ಇಬ್ಬರಲ್ಲಿ ಒಬ್ಬರು ಮಾತ್ರ ತುಂಬ ಚೆನ್ನಾಗಿದೆ ಅಂತ ತಿಂದರು. ಅದರಲ್ಲಿ ಏನು ಚೆನ್ನಾಗಿತ್ತು ನಮಗೂ ಗೊತ್ತಿಲ್ಲ. ನಾನೇ ತಿಂದಿಲ್ಲ. ಒಂದು 2 days ಇಟ್ಟಿದ್ರು ನಮ್ಮಮ್ಮ ಫ್ರೀಸರಲ್ಲಿ. ಆಮೇಲೆ ಆಬ್ವಿಯಸ್ಲಿ ಗೈಸ್ ಡಸ್ಟ್ಬಿನ್ಗೆ ಹೋಯ್ತು. ಏನು ಮ್ಯಾಂಗೋ ಚೀಸ್ ಕೇಕ್. ಮ್ಯಾಂಗೋ ಚೀಸ್ ಕೇಕ್ ಸೇರ್ಕೊಂಡೆ. ಆಂಟಿಗೆ ಎಕ್ಸ್ಪೆಕ್ಟೇಷನ್ ಏನೋ ಇದೆ, ಅದು ಆ ಥರ ಇರಲಿಲ್ಲ ಅಂತ ಹೇಳಿ ಗೈಸ್. ಅನ್ನ ಕುತ್ಕೊಂಬರೋಣ ಅಂತ ಮಾಡಿ ಮೇಲೆ ಹೋಗಿ ನೋಡಿದ್ರೆ ಎಲ್ಲೈತೆ ಅನ್ನ ತಪ್ಪಲೇನೇ ಇಲ್ಲ, ರಸ ತಪ್ಪಲೇನೇ ಇಲ್ಲ. ಹಂಗೆ ಮಾತಾಡಿ ಆಂಟಿ. ಎಲ್ಲ ಕಳ್ತನ ಆಗೋದಿತ್ತು. ಅಯ್ಯೋ. ಪಾತ್ರೆ ಬಿಸಿಲು. ಅದಕ್ಕೆ ಅವಾಗೇನೆ 3,000 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕಟ್ಟಿಕೊಟ್ಟಿದ್ದೆ. ಕೊಟ್ಬಿಡ್ತೇವೆ ಗೈಸ್. ಇವಾಗ ಆರ್ಡರ್ ಮಾಡಿದ್ದೀವಿ ಚಿಕನ್. ಏನು ಕೈದು? ಚಿಕನ್ ಲಾಲಿಪಾಪ್, ಚಿಕನ್ ಲೆಗ್ ಪೀಸ್. ಖಾರ ಇದೆ ಗೈಸ್ ನೋಡೋದಕ್ಕೆ. ಅಕ್ಕ ತಿಂದ್ಬಿಟ್ಟು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ. ಯಾರು ಇಷ್ಟೇ ಮಗು 1 ವರ್ಷದ ಮಗುವಿಂದ ನೋಡ್ತೀವಿ. ನಾಟ್ ಸೊ ಗ್ರೇಟ್. ಡೋಂಟ್ ಗೋ ಫಾರ್ ಇಟ್. ಚಿಕನ್ ಲೆಗ್ ಪೀಸ್ಗೆ ಏನೋ ರೆಡ್ ಸಾಸ್ ಹಾಕಿ ಕೊಟ್ಟಂಗಿದೆ. ನೋಡೋಕೆ ಕೆಮ್ಮಾಗಿದೆ, ಬಟ್ ಇಟ್ಸ್ ನಾಟ್ ಸೊ ಗ್ರೇಟ್. ದಟ್ ಈಸ್ ಇಟ್ ಗೈಸ್. ನೀವು ಬ್ಲಾಗ್ ಮಾಡೋವಾಗ ಯಾರಾದರೂ ನಿದ್ದೆ ಹೋಗಿರೋದು ನೋಡಿದ್ದೀರಾ? ನೋಡಿ, ನಾನು ನಿಮ್ಗೆ ನಿದ್ದೆ ಹೋಗ್ತೀನಿ. ನೀವು ನಾನು ನಿದ್ದೆ ಹೋಗೋದೇ ನೋಡಿ ಗೈಸ್. ನೋಡ್ತಾ ಇದ್ದೀರಾ? ಗೈಸ್ ಇವಾಗ ಕಾರ್ ಬುಕ್ ಮಾಡಿದ್ದೀವಿ. ಚಿಕ್ಕಪೇಟೆಗೆ ಕಾರಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಕಾರ್ ಬುಕ್ ಮಾಡಿದ್ದೀವಿ. ಅವ್ರು ಏನೇನು ರಿಪ್ಲೈ ಮಾಡ್ತಿದ್ದಾರೆ ನೋಡಿ. ಹಾಯ್ ಗೈಸ್, ನಿನ್ನೆ ನೋಡಿದ್ರಿ ನಾನು ಮೂವಿಗೆ ಹೋಗಿದ್ದಿದ್ದೆಲ್ಲ.
ಚಿಕ್ಕಪೇಟೆಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಚಿಕ್ಕಪೇಟೆಗೆ ಹೋದ್ವಿ ಕೂಡ, ಬಟ್ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಗೈಸ್, ಅದಕ್ಕೆ ಅಲ್ಲಿ ಏನೂ ತೋರ್ಸೋಕ್ಕಾಗಿಲ್ಲ. ನಿನ್ನೆ ಕ್ರೌಡ್ ಏನು ಅಷ್ಟಿರಲಿಲ್ಲ ಗೈಸ್. ಸುದರ್ಶನ್ಗೆ ಹೋದ್ವಿ, ಒಂದಷ್ಟು ಸ್ಯಾರೀಸ್ ತೊಗೊಂಡ್ವಿ. ಆಮೇಲೆ ತಿರ್ಗಾ ನಾನು ನೋಡಿ ಗೈಸ್ ಈ ಡ್ರೆಸ್ ತೊಗೊಂಡೆ. ಹಂಗೆಲ್ಲ ಮಾಡಬಾರ್ದು ಗೈಸ್, ನಮ್ಮ ಮಮ್ಮಿ ವೀಡಿಯೋ ಮಾಡ್ತಾಯಿದ್ದಾರೆ, ಏನೇನೋ ಮಾಡ್ತಾಯಿದ್ದಾರೆ, ಏನು ಅನ್ಕೊಂಬಿಡಿ. ಇದು ನಾನು ನಿನ್ನೆ ಡ್ರೆಸ್ ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಇವಾಗ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಸೊ ಇದನ್ನೇ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಹೇಳಿ ಗಾಯ್ಸ್. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ಕಲರ್ ನೋಡಿದ ತಕ್ಷಣ. ಇದು ಆ್ಯಕ್ಚುಲಿ ನಾವು ನನ್ನ ಕಸಿನ್ಸ್ಗೆ ಗಿಫ್ಟ್ ಮಾಡೋದಿತ್ತು ಒಂದು ಸ್ವಲ್ಪ ಡ್ರೆಸ್ಸಸ್ಸು. ಅದನ್ನು ತೊಗೊಳಕ್ಕೆ ನೋಡಿದಾಗ ನನಗಿದು ಸ್ವಲ್ಪ ಅಟ್ರ್ಯಾಕ್ಟ್ ಮಾಡಿಬಿಟ್ಟು ಇದು ತೊಗೊಂಡ್ಬಿಟ್ಟೆ ಗೈಸ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾನು ಹಿಂಗೆ ರೆಡಿ ಆಗಿದ್ದೀನಿ, ಇಯರಿಂಗ್ಸ್ ಇದು ಹಾಕಿದ್ದೀನಿ, ಬ್ಯಾಂಗಲ್ ಜಸ್ಟ್ ಸಿಂಪಲಾಗಿ ಇಷ್ಟು ಇಟ್ಟಿದ್ದೀನಿ ಗೈಸ್. ನೀವು ಹಿಂಗೆ ಇಟ್ಕೊಂಡಿದ್ದೀರಮ್ಮ ಕ್ರಾಸಾಗೆ, ಅಷ್ಟೇ ಗೈಸ್. ನೆಕ್ಸ್ಟ್ ಏನು ಮಾಡೋಣ, ಏನು ಮಾಡ್ತೀವಿ ನೋಡೋಣ. ನಿನ್ನೆದು ಸಾರಿ ಗೈಸ್, ನಿನ್ನೆದು ಫುಲ್ ಮುಗ್ಸೋಕ್ಕಾಗಿಲ್ಲ, ಇವತ್ತು ಮುಗ್ಸೋಣ ಬನ್ನಿ. ಇವಾಗ ಕಾರಲ್ಲಿ ನನ್ನ ತಮ್ಮ, ನಮ್ಮ ಡ್ಯಾಡಿ, ನಾನು, ನಮ್ಮ ಮಮ್ಮಿ 4 ಜನ ಹೋಗ್ತಿದ್ದೀವಿ. ಹೋಗಿ ಅಲ್ಲಿ ಹೆಂಗಿರುತ್ತೆ, ಏನಾದರೂ ಮಾಡೋಕ್ಕಾಗುತ್ತಾ ವ್ಲಾಗು ತೋರಿಸ್ತೀನಿ ಗೈಸ್. ಆದರೆ ಅಷ್ಟೇ, ನೋಡ್ತೀನಿ ಏನು ಮಾಡೋಣ ಅಂತ. ನಾವು ಇವಾಗ ಊಟ ತಿಂತಾ ಇದ್ದೀವಿ. ನಮ್ಮ ಮಾಮ ಫಸ್ಟ್ ಮಾಮ, ಅದು ನಮ್ಮ ಸೆಕೆಂಡ್ ಮಾಮ, ಇವ್ರು ನಮ್ಮ ಅಜ್ಜಿ, ಇದು ಕಲಾ. ಅಯ್ಯಯ್ಯೋ. ಸೊ ಗೈಸ್ ತಿಂತಾ ಇದ್ದೀವಿ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡು. ಇವರೆಲ್ಲ ನಮ್ಮ ಮಾಮ ಗೈಸ್. ಹಾಯ್. ಸೊ ಗೈಸ್ ತಿಂದ್ಬಿಟ್ಟು ಸಿಗೋಣ. ಗೈಸ್ ಈಗ ಊಟ ಆಯಿತು, ಕೆಳಗಡೆ ಬಂದಿದ್ದೀವಿ. ಇಲ್ಲಿ ಆಚೆ ನಿಂತಿದ್ದೀವಿ. ಇವರೆಲ್ಲ ನಮ್ಮ ಕಸಿನ್ಸ್. ಸೊ ಫೋಟೋ ಇಡ್ತಾ ಇದ್ದಾರೆ, ಒಂದು ನಿಮಿಷ ಹೇಳಿ ತೋರಿಸ್ತೀನಿ ನನಗೆ. ನಮ್ಮ ಮಾವರೊಂದು ಶಂಕರ್ನ ಡೈಲಾಗ್ ಹೊಡಿತಾರಂತ, ಅದೊಂದು ಇದು ಮಾಡು. ಹೇಳ್ರಿ ಸ್ವಲ್ಪ ಈ ಕಡೆ ಬಾ ಗೈಸ್. ನಮ್ಮ ಮಾವರು ಶಂಕರ್ನ. ನಮಸ್ಕಾರ, ನಾನು ನಿಮ್ಮ ರೀತಿ ಶಂಕರ್ನಾಗ್ ಮಾತಾಡ್ತಾ ಇರೋದು. ಮುಂದಿನ ಜನ್ಮ ಅನ್ಕೊಂತಿದ್ರ ಖಂಡಿತ ಇದೆ ಶಂಕರ್ನಾಗೆ ಹೊಂಟೋಗ್ಬೇಕು ಅಂತ ಎಲ್ಲರ ಕೈಯಲ್ಲೂ ಹಾಕ್ಕೊಡ್ತೀನಿ. ನಮಸ್ಕಾರ ಅಂತ ನನ್ನ ಮಾತುಗಳನ್ನ ವ್ಯಕ್ತ ಮಾಡ್ತಾ ಇದ್ದೀನಿ. ಜಾಹನ್ ರೈಟ್ ಕನ್ನಡ. ನೋಡಿ ಗೈಸ್, ಇದೆಲ್ಲ ಫುಲ್ ನಮ್ಮ ಮಮ್ಮಿ ಸೈಡ್ ಫ್ಯಾಮಿಲಿ. ಸೊ ಅಲ್ಲಿ ನಮ್ಮ ಮಮ್ಮಿ ಕೂತಿದ್ದಾರೆ. ಅವರೆಲ್ಲ ನಮ್ಮ ನೆಂಟರು ಗೈಸ್. ಅದೇ ಸ್ಟಾರ್ಟ್ ಆಗೋಯ್ತೆಲ್ಲ. ಇವ್ರು ನಮ್ಮ ಮಾಮ ಗೈಸ್. ಹಾಯ್ ಹಾಯ್ ಗೈಸ್. ಇಲ್ಲಿ ನೋಡಿ ಗೈಸ್, ನಾವು ಫುಲ್ ಕಿರಿಕಿರಿ ಅಂತ ಇದೆ, ಬಟ್ ಫೋಟೋ ಫ್ಯಾಮಿಲಿ ಫೋಟೋ ರೆಡಿ ಆಗ್ತಾ ಇದ್ದೀವಿ. ನಮ್ಮ ಮಕ್ಕಳೆಲ್ಲ ಕೂತಿದ್ದೀವಿ. ವೀಕ್ಷಾ ಸೊ ನೋಡಿ ಗೈಸ್, ಫುಲ್ ಗಿಜಿ 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 ಅಂತ ಇದೆ ಗೈಸ್, ಏನು ಅನ್ಕೊಂಬೇಡಿ. ಫ್ಯಾಮಿಲಿ ಫೋಟೋಗೆ ರೆಡಿ ಆಗ್ತಾ ಇದ್ದೀವಿ. ಫುಲ್ ನಮ್ಮ ಡ್ಯಾಡಿ ಸೈಡ್ ಫ್ಯಾಮಿಲಿ. ಅಯ್ಯೋ ನಮ್ಮ ಮಮ್ಮಿ ಗೈಸ್, ಮಿಸ್ಟೇಕ್ ಆಗೋಗಿದೆ, ನಮ್ಮ ಮಮ್ಮಿ ಸೈಡ್ ಫ್ಯಾಮಿಲಿ. ಗೈಸ್ ಇದು ನಮ್ಮ ಅಜ್ಜಿ. ಹಾಯ್ 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 ಹಾಯ್. ಸೊ ಗೈಸ್, ಇವರೇ ನನ್ನ ಸಾಕಿದ್ದು ಚಿಕ್ಕವಳಿದ್ದಾಗಿಂದ. ನನ್ನ ಅಜ್ಜಿ ಮನೇಲೇ ಇದ್ದೆ ಅಂಟಿಲ್ ಯಾವ ಕ್ಲಾಸ್ವರೆಗೂ ಅಜ್ಜಿ ಇದ್ದಿದ್ದು? ನಾನು 6th ಸ್ಟ್ಯಾಂಡರ್ಡ್ವರೆಗೂ ನಮ್ಮ ಅಜ್ಜಿ ಮನೇಲೇ ಇದ್ದಿದ್ದು. ಸಂಪಂಗಿ ರಾಮನಗರ್ ಅದು. ಸೊ ನೋಡಿ ಗೈಸ್, ನಮ್ಮ ಅಜ್ಜಿ ಇನ್ನು ಯಂಗಾಗಿದ್ದಾರೆ, ಎನರ್ಜೆಟಿಕ್ ಆಗಿದ್ದಾರೆ. ಸೊ ಯಾ ಗೈಸ್ ಒಂದು CSK ಫ್ಯಾನ್ ಗೈಸ್, ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಬೈರಿ. ಹೋಗ್ಲಿ
ಗೈಸ್ ನಾವು ಇವಾಗ ಪಾನಿಪುರಿ ತಿನ್ನೋದಕ್ಕೆ ಮೇನ್ ರೋಡ್ಗೆ ಹೋಗ್ತಿದ್ದೀವಿ. ಸೊ ನಂಬರ್ 1 2 3 ಆ ಕಡೆ ಈ ಕಡೆ ಹಿಂದೆ ಅದೊಂದು ಗ್ಯಾಂಗು, ಅದರಿಂದ ಇನ್ನೊಂದು ಗ್ಯಾಂಗ್ ಬರ್ತಾ ಇದೆ. ಸೊ ಅಯ್ಯಯ್ಯೋ ಗೈಸ್ ಏನೋ ಬಿತ್ತು ಪಾಪ ಅವ್ರದ್ದು. ಸರಿ ಬಿಡಿ. ಸೊ ಪಾನಿಪುರಿ ತಿನ್ನೋವಾಗ ಸಿಗ್ತೀವಿ ಗಾಯ್ಸ್. ಹಾಯ್ ಎಲ್ರು ಏನು ಹೇಳ್ತಾ